ನಾವು ಪತ್ರಗಳನ್ನು ನೋಡುವಂಥ ಸಂದರ್ಭದಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಒಂದು ಮನವಿ ಪತ್ರ ಅಂತ ನೀವು ನೋಡಬೇಕಾಗುತ್ತೆ. ಒಂದನೇದು ಮನವಿ ಪತ್ರ ಅಂತ, ಎರಡನೇದು ಎರಡನೇದು ವ್ಯಾವಹಾರಿಕ ಪತ್ರ ಅಂತ ನೋಡೋದು. ಏನು ಹೇಳಿ? ವ್ಯಾವಹಾರಿಕ ಪತ್ರ ಅಂತ. ನೀವೇನು ಈಗ ಔಪಚಾರಿಕ ಅನೌಪಚಾರಿಕ ಅನ್ನುವ ಸಂದರ್ಭದಲ್ಲಿ ಇನ್ಫಾರ್ಮಲ್ ಲೆಟರ್ ಅಂತ ಏನು ಹೇಳ್ತೀವಲ್ಲ, ಆ ಇನ್ಫಾರ್ಮಲ್ ಲೆಟರ್ ನಿಮಗೆ ಬರಲ್ಲ. ಅಂಡರ್ಸ್ಟುಡ್ಡಾ? ಇನ್ಫಾರ್ಮಲ್ ಲೆಟರು ಈಗ ಗೆಳತಿಗೆ ಬರೆಯುವಂಥದ್ದು, ಗೆಳೆಯನಿಗೆ ಬರೆಯುವಂಥದ್ದು, ಸ್ನೇಹಿತರಿಗೆ ಬರೆಯುವಂಥದ್ದು ಅಥವಾ ಅಪ್ಪ ಅಮ್ಮನಿಗೆ ಬರೆಯುವಂಥ ಲೆಟರ್ಗಳು ನಿಮ್ಗೆ ಬರಲ್ಲ. ನೀವು ಮಾರ್ಕ್ ಮಾಡ್ಕೊಳ್ಳಿ. ಮನವಿ ಪತ್ರ ಅಂದ್ರೆ ರಿಕ್ವೆಸ್ಟ್ ಲೆಟರ್ ಅಂತ ನೀವು ಅದನ್ನ ಕರಿಬಹುದು. ಏನ್ ಹೇಳಿ ಮಕ್ಕಳೇ? ರಿಕ್ವೆಸ್ಟ್ ಲೆಟರ್ ಅಂತ ನೀವು ಅದನ್ನ ಕರಿತೀರಾ. ಸೊ ರಿಕ್ವೆಸ್ಟ್ ಲೆಟರ್ ಅಂದ್ರೆ ಏನಂತಂದ್ರೆ, ನಿಮಗೆ ಉದಾಹರಣೆಗೆ ನಿಮ್ಮ ಊರಿನಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಇಟ್ಕೊಳ್ಳೋಣ. ನೋಡಿ, ಟಾಪಿಕ್ಗಳು ಯಾವ ರೀತಿ ಬರುತ್ತೆ ಅನ್ನುವಂಥದ್ದನ್ನು ನಾನು ಹೇಳೋದಾದ್ರೆ, ಈಗ ಬೀದಿ ದೀಪ ಇಲ್ಲ, ಯಾರು ಮ್ಯೂಟ್ ಮಾಡ್ಕೊಳ್ತೀರಾ? ದಯಮಾಡಿ ಮ್ಯೂಟ್ ಮಾಡ್ಕೊಳ್ತೀರಾ? ಓಕೆ. ಬೀದಿ ದೀಪ ಸಮಸ್ಯೆ ಇದೆ, ಆ ಕಾರಣಕ್ಕಾಗಿ ನೀವು ಯಾರು ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ಅಥವಾ ಅಧಿಕಾರಿಗಳಿಗೆ, ಮೇಲ್ವರ್ಗದ ಅಧಿಕಾರಿಗಳಿಗೆ ನೀವು ಬೀದಿ ದೀಪ ಹಾಕ್ಸ್ಕೊಡಿ ಅಂತೇಳಿ ಕೇಳುವಂಥದ್ದು ಒಂದು ರಿಕ್ವೆಸ್ಟ್. ಎರಡನೇದು, ನಿಮಗೆ ಊರಿನಲ್ಲಿ ಶೌಚಾಲಯಗಳಿದಾವೆ, ಶೌಚಾಲಯಗಳು ಇಲ್ಲ ಅಥವಾ ಶೌಚಾಲಯಗಳು ಬೇಕು ಅನ್ನುವಂಥದ್ದಿದ್ರೆ. ಮೂರನೇದು, ಶಾಲೆ ಇಲ್ಲ ನಮಗೆ ಅಂತ ಕೇಳುವಂಥದ್ದಿದ್ರೆ, ಅಥವಾ ಆಸ್ಪತ್ರೆಗಳು ಇಲ್ಲ ನಮ್ಮಲ್ಲಿ, ಆಸ್ಪತ್ರೆಯನ್ನ ಸರಿಯಾಗಿ ಆಸ್ಪತ್ರೆಯನ್ನ ಮಾಡಿಕೊಡಿ ಅನ್ನುವಂಥದ್ದನ್ನ ಆರೋಗ್ಯ ಇಲಾಖೆಗೆ ಪತ್ರವನ್ನು ಬರೆಯುವಂಥದ್ದು ಇರ್ಬೋದು ಆಸ್ಪತ್ರೆ ಬಗ್ಗೆ. ಇನ್ನು ನಿಮಗೆ ಬಹಳ ಮುಖ್ಯವಾಗಿರುವಂಥದ್ದು ಅಂತಂದ್ರೆ ಇನ್ಯಾವುದಕ್ಕೆ ಕೇಳ್ಬೋದು ಅಂತಂದ್ರೆ, ನಿಮಗೆ ಬಹಳ ಮುಖ್ಯವಾಗಿ ಈಗ ಕಸ ವಿಲೇವಾರಿ ಮಾಡಿಕೊಡಿ ಅಂತ ನಿಮಗೆ ಬರ್ಬೋದು. ಕಸ ವಿಲೇವಾರಿ ಅಂತ ನಿಮಗೆ ಬರ್ಬೋದು. ಇದನ್ನ ಕೇಳಿದ್ದಾರೆ, ಕಸ ವಿಲೇವಾರಿ. ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂತಂದ್ರೆ, ನಿಮ್ಗೆ ಅಂಚೆ ಪತ್ರ ಅದು ಸರಿಯಾಗಿ ಬಟವಾಡೆ ಆಗ್ತಾ ಇಲ್ಲ. ಬಟವಾಡೆ ಅಂತಂದ್ರೆ ಅದು ಡಿಸ್ಟ್ರಿಬ್ಯೂಟ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಅಂಚೆ ವ್ಯವಸ್ಥೆಗೆ ಬಟವಾಡೆ ಆಗುತ್ತಿಲ್ಲದಿರುವುದರಿಂದ ಅದನ್ನು ಸರಿಪಡಿಸಬೇಕಾಗಿ ಅಂತೇಳಿ ಒಂದು ಪತ್ರವನ್ನು ಬರೆಯಿರಿ ಅನ್ನುವಂಥದ್ದನ್ನು. ಹಲೋ, ಅಂಚೆ ಮತ್ತೆ ಯಾರು ಡಿಸ್ಟರ್ಬ್ ಮಾಡ್ತಿದಾರ ಕ್ಲಾಸಲ್ಲಿ? ಯಾರು ಇದ್ದಾರ? ಇಲ್ಲಲ್ಲ? ಓಕೆ. ಅದಾದ್ಮೇಲೆ ನಿಮಗೆ ಈ ತರ ರಸ್ತೆ ರಿಪೇರಿ ಮಾಡೋದಕ್ಕಾಗಿ ಅಂತ ಕೇಳ್ಬೋದು. ಇವೆಲ್ಲ ರಿಕ್ವೆಸ್ಟ್ ಲೆಟರ್ ಮಕ್ಕಳೇ. ಅಂಡರ್ಸ್ಟುಡ್ಡಾ? ಇವೆಲ್ಲ ನಿಮಗೆ ರಿಕ್ವೆಸ್ಟ್ ಲೆಟರ್. ಅಂಡರ್ಸ್ಟುಡ್ಡಾ? ಗೊತ್ತಾಯ್ತಾ? ರಿಕ್ವೆಸ್ಟ್ ಲೆಟರ್ ಅಂದ್ರೆ ಈ ತರದ ಡಿಮ್ಯಾಂಡ್ ರಿಕ್ವೆಸ್ಟ್ ಅನ್ನ ಕೇಳ್ಕೊಳ್ಳುವಂಥದ್ದು, ಅದು ರಿಕ್ವೆಸ್ಟ್ ಲೆಟರ್ ಅಲ್ಲಿ ಬರುತ್ತೆ. ಅದನ್ನ ನಾನು ನಿಮಗೆ ಕೊಡ್ತೀನಿ, ಒಂದಿಷ್ಟು ಟಾಪಿಕ್ ನಿಮಗೆ ಮುಂದೆ ಮತ್ತೆ ಕೊಡ್ತೀನಿ. ಹಾಗಾದ್ರೆ ವ್ಯಾವಹಾರಿಕ ಪತ್ರ ಕೂಡ ಒಂದು ಬರುತ್ತೆ. ವ್ಯಾವಹಾರಿಕ ಪತ್ರದಲ್ಲಿ ಅಂದ್ರೆ ನೀವು ವ್ಯವಹಾರ ಮಾಡ್ತೀರಾ, ಬಿಸ್ನೆಸ್ ಲೆಟರ್ ಅಂತ ಕರಿತೀರಾ ಇದಕ್ಕೆ. ಸೊ ಈ ಬಿಸ್ನೆಸ್ ಲೆಟರ್ ಅಲ್ಲಿ ಏನಂತಂದ್ರೆ, ನೀವು ಈಗ ಉದಾಹರಣೆಗೆ ನಿಮ್ಗೊಂದು ಪುಸ್ತಕ ಬೇಕು, ವ್ಯಾಕರಣ ಪುಸ್ತಕ. ಈ ವ್ಯಾಕರಣ ಪುಸ್ತಕ ಬೇಕು ಅಂತ ಹೇಳಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೊ ಇವ್ರಿಗೊಂದು ಲೆಟರ್ ಕಳಿಸ್ತೀರಾ, ಅಥವಾ ಪ್ರಕಾಶಕರು ಈ ತರ ವ್ಯಾಕರಣ ಸಿಂಗಾರ ಪುಸ್ತಕ ಬೇಕು, ಆ ವ್ಯಾಕರಣ ಸಿಂಗಾರ ಪುಸ್ತಕ ಬೇಕು ಅನ್ನೋದಕ್ಕೆ ನೀವು ಶಾರದಾ ಪ್ರಕಾಶನ ಇವರಿಗೆ ಒಂದು ವ್ಯವಹಾರವನ್ನು ನಡೆಸಿ ಅಂತ ನಿಮ್ಗೆ ಈ ತರನು ಒಂದು ನಿಮಗೆ ಕೇಳ್ಬೋದು. ಅರ್ಥ ಆಯ್ತಲ್ವಾ? ಸರ್, ಇದು ಆರ್ಡರ್ ಲೆಟರ್ ಟೈಪ್? ಆರ್ಡರ್ ಲೆಟರ್ ತರ ಇದು? ಏನ್ ಹೇಳಿ? ಇದು ಆರ್ಡರ್ ಲೆಟರ್ ತರವಾ? ಸರಿಯಾಗಿ ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ. ಆರ್ಡರ್ ಆರ್ ರಿಕ್ವೆಸ್ಟ್? ಅಲ್ಲ, ರಿಕ್ವೆಸ್ಟ್, ಆರ್ಡರ್ ಇದು ನೀವು ವ್ಯವಹಾರ ಮಾಡ್ತೀರಾ. ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆ ಅಥವಾ ಇನ್ನೊಂದು ಸಂಸ್ಥೆಯೊಂದಿಗೆ ಯಾರುವುದೋ ಒಂದ್ ಜೊತೆಗೆ ನೀವು ವ್ಯವಹಾರ ಮಾಡ್ತೀರಾ. ಅಂದ್ರೆ ಪುಸ್ತಕ ಬೇಕು ಅಂತ ಕೇಳುವಂಥದ್ದು ಇರ್ಬೋದು, ಇದು ವ್ಯವಹಾರ. ಗೊತ್ತಾಯ್ತಾ? ಸೊ ಈ ತರ. ಅಥವಾ ನೀವು ಶಾಲಾ ಪ್ರವಾಸಕ್ಕೆ ಹೋಗ್ಬೇಕಾಗಿದೆ, ಆ ಶಾಲಾ ಪ್ರವಾಸಕ್ಕೆ ಹೋಗ್ಬೇಕಾಗಿದೆ, ನೀವು ನಿಮ್ಮ ತಂದೆ ತಾಯಿ ಹತ್ರ ನೀವು ಏನ್ ಮಾಡ್ತೀರಾ ಅಂತಂದ್ರೆ, ಹಣ ಕಳಿಸ್ಕೊಡಿ ಅಂತ ಹೇಳಿ ನೀವು ಡಿಮ್ಯಾಂಡ್ ಮಾಡ್ತೀರಾ, ಅಥವಾ ಆ ತರದ್ದು ಕೂಡ ಇದ್ರಲ್ಲಿ ಬರುತ್ತೆ. ರಿಕ್ವೆಸ್ಟ್ ಅಂತಲ್ಲ, ಅದು ಒಂಥರ ವ್ಯವಹಾರ. ನಿಮ್ಮ ತಂದೆ ತಾಯಿ ಜೊತೆಗೆ ನೀವು ವ್ಯವಹಾರ ಮಾಡ್ತೀರಾ. ಸೊ ಈ ತರದ್ದು ನಿಮಗೆ ಸಾಕಷ್ಟು ಸಾಮಾನ್ಯವಾಗಿ ಬರುತ್ತೆ. ಸಾಮಾನ್ಯವಾಗಿ ನಿಮಗೆ ಪುಸ್ತಕದ್ದು ನಿಮಗೆ ಬರುತ್ತೆ.
ಗೊತ್ತಾಯ್ತಲ್ಲ. ಸೊ ಅದರ ಬಗ್ಗೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಈ 2 ಪತ್ರ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಬರೆಯುವ ಕ್ರಮ ಹೇಗೆ ಮತ್ತು ಯಾವ ರೀತಿಯ ಅಂಕಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡೋಣ. ಇದು ಒಂದು ಗೊತ್ತಾಯ್ತಲ್ಲ. ನಿಮ್ಗೆ ಇವೆರಡರಲ್ಲೂ ನೀವು ಪತ್ರ ಲೇಖನದಲ್ಲಿ ಚೆನ್ನಾಗಿ ನೋಡ್ಕೊಂಡ್ರೆ ಆಯ್ತು. ಇನ್ನೊಂದು ನಿಮಗೆ ಬಹಳ ಮುಖ್ಯವಾಗಿ ಇರುವಂಥದ್ದು ಅಂದ್ರೆ ಅದು ಹುದ್ದೆಗೆ ಅರ್ಜಿ. ನಿಮ್ಗೆ ಹುದ್ದೆಗೆ ಅರ್ಜಿಯನ್ನು ನಾನು ಯಾಕೆ ಪ್ರಿಪೇರ್ ಮಾಡ್ತೀನಿ ನಿಮಗೆ ಅಂದ್ರೆ, ಅಥವಾ ನಿಮ್ಗೆ ಜಾಸ್ತಿ ಇದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಇದಕ್ಕೆ 4ಕ್ಕೆ 4 ಅಂಕವನ್ನ ಈಸಿಯಾಗಿ ತಗೋಬಹುದು. 4ಕ್ಕೆ 4 ಅಂಕವನ್ನ ಆರಾಮಾಗಿ ತಗೋಬಹುದು ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಮಾಡದೇ ಇದ್ರೆ. ಅಂದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಜಾಬ್ ಅಪ್ಲಿಕೇಶನ್ ಅಂತ ಕರಿತೀವಿ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ನಿಮಗೆ ವರದಿ ಇದು 4 ಅಂಕಕ್ಕಿರುತ್ತೆ. ಈ ರಿಪೋರ್ಟ್ ರೈಟಿಂಗ್ ಅಲ್ಲಿ ನಾವು ಇವ್ಯಾಲ್ಯೂಯೇಷನ್ಗೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯ ಅಂಕಗಳನ್ನು ಕೊಡ್ತೀವಿ, ಯಾಕಂದ್ರೆ ನಾನು ಇವ್ಯಾಲ್ಯೂಯೇಷನ್ ಇದರಲ್ಲಿ ನಾನು ಒಂದು ಭಾಗಿಯಾಗ್ತಾ ಇರ್ತೀನಿ ಪ್ರತಿ ವರ್ಷ. ಹಾಗಾಗಿ ನನಗೆ ಗೊತ್ತಿರುತ್ತೆ, ನಾನು ಮಕ್ಕಳಿಗೆ ಈ ತರದ ಒಂದು ಏನು ವರದಿಯನ್ನ ನಾನು ಕೊಟ್ರೆ, ಅವರಿಗೆ ಈ ತರ ಫಾರ್ಮ್ಯಾಟ್ ಅನ್ನ ಹೇಳ್ಕೊಟ್ರೆ ಮಕ್ಕಳು ಬರೆದ್ರೆ ಅವರಿಗೆ ಅಂಕ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನ್ ಮಾಡ್ತೀರಾ, ಸೊ ಇದನ್ನ ನೀವೇನ್ ಮಾಡ್ತೀರಿ, ಆ ರೀತಿಯಲ್ಲಿ ನೀವು ಅದನ್ನ ನೋಡುವಂಥದ್ದು. ಈ ಫಾರ್ಮ್ಯಾಟ್ ನಿಮ್ಮ ಪುಸ್ತಕದಲ್ಲೇ ಕೂಡ ಇರ್ತದೆ. ಜಾಬ್ ಅಪ್ಲಿಕೇಶನ್ ಒಂದಿಲ್ಲ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಬಿಟ್ಟರೆ ನಿಮಗೆ ಫಾರ್ಮ್ಯಾಟ್ ಏನಿದೆ, ಹುದ್ದೆಗೆ ಅರ್ಜಿ ಇರ್ಬೋದು, ಸಾರಿ ವರದಿ ಇರ್ಬೋದು, ಮನವಿ ಪತ್ರ ಇರ್ಬೋದು, ವ್ಯಾವಹಾರಿಕ ಪತ್ರ ಇರ್ಬೋದು, ಈ 2 ಫಾರ್ಮ್ಯಾಟ್ ನಿಮ್ಮ ಪುಸ್ತಕದಲ್ಲಿದೆ. ನಾನು ಅದನ್ನು ಕೂಡ ನಿಮಗೆ ವಿವರಣೆ ಮಾಡಿ ಕೊಡ್ತೀನಿ, ಆಗ್ಬೋದಲ್ಲ. ಸೊ ಮೊದಲಿಗೆ ನಾವು ಮನವಿ ಪತ್ರ ಇದೆಯಲ್ಲ, ಆ ಮನವಿ ಪತ್ರವನ್ನ ಹೇಗೆ ನೀವು ಅದನ್ನ ಬರೀತಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನ್ ಮಾಡೋಣ, ಮನವಿ ಪತ್ರ. ಆ ಮನವಿ ಪತ್ರವನ್ನ ನಾವು ನೋಡೋಣ, ಆಗ್ಬೋದಾ? ಸೊ ಮನವಿ ಪತ್ರವನ್ನ ನಾವು ನೋಡೋದಾದ್ರೆ ಹೇಗೆ ಅದನ್ನ ಬರಿತೀವಿ ಅನ್ನುವಂಥದ್ದನ್ನ ನಾವು ನೋಡೋಣ. ಆಗ್ಬೋದು? ಕಾಣಿಸ್ತಾ ಇದೆಯಾ? ನಿಮಗೊಂದು 2-3 ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತದ್ದನ್ನು ಕೂಡ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಇಲ್ಲಿ ಹೇಳಲಾಗ್ತದೆ. ಅದರ ಜೊತೆಯಲ್ಲಿ ನಿಮಗೆ ಇದನ್ನು ಕೂಡ ನಿಮಗೆ ಹೇಳಲಾಗ್ತದೆ. ಪ್ರಶ್ನೆ ಪತ್ರಿಕೆ ಪ್ಲಸ್ ಇದನ್ನ ಇಟ್ಕೊಂಡೆ ನಾನು ಇವತ್ತು ಮಾತಾಡ್ತಾ ಹೋಗ್ತಾ ಇರ್ತೀನಿ. ನೋಡಿ, ರಿಕ್ವೆಸ್ಟ್ ಲೆಟರ್ ಅಂದಾಗ ನಾವು ಸಾಮಾನ್ಯವಾಗಿ ಪ್ರಶ್ನೆಯನ್ನ ಹೀಗೆ ಒಂದು ಸ್ವರೂಪ ಅಂತ ಇದೆ ನೋಡಿ. ಯಾರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅವರ ವಿಳಾಸ ಇರಬೇಕು ನೋಡಿ. ಇದು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇದಕ್ಕೊಂದು ಅರ್ಧ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಸ್ಥಳ ಮತ್ತೆ ದಿನಾಂಕ ನೋಡಿ, ಇದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ಅದು ಬರೀಲೇಬೇಕು, ಸ್ಥಳ ಬರೀಬೇಕು, ದಿನಾಂಕ ಬರೀಬೇಕು. ಸ್ವೀಕರಿಸುವವರ ಹೆಸರು ಅಂದ್ರೆ ಇವರಿಗೆ ಗೆ ಅಂತ ಬರೀತೀವಲ್ಲ ನೋಡಿ, ಇಂದ ಅನ್ನೋದು ಒಂದು, ದಿನಾಂಕ ಮತ್ತೆ ಸ್ಥಳ ಅನ್ನುವಂಥದ್ದನ್ನು ಬರೀಬೇಕು, ಮತ್ತು ಗೆ ಅಂತ ನೀವು ಬರೀಬೇಕಾಗುತ್ತೆ. ಮಾನ್ಯರೇ ಬರೀಬೇಕು, ವಿಷಯವನ್ನ ಬರೀಬೇಕು. ಈ ವಿಷಯವನ್ನ ಬರೆಯೋದ್ರಿಂದ ನಿಮಗೆ ಮಾನ್ಯರೇ ಮತ್ತು ವಿಷಯ ಎರಡೂ ಸೇರಿ ನಿಮಗೆ ಅಂಕ ಇರುತ್ತೆ. ಸರ್, ಸ್ಥಳ ಮತ್ತು ಇವರಿಗೆ ಎರಡು ಸೇಮಾ ಇಲ್ಲ ಅದು ಬೇರೆ ಕೊಡ್ತಾರಾ? ಇಲ್ಲ ಇಲ್ಲ ಇಲ್ಲ, ಸ್ಥಳ ಮತ್ತು ದಿನಾಂಕ ಬರೀಬೇಕು. ಸ್ಥಳ ಮತ್ತು ದಿನಾಂಕ ಬರೀಬೇಕು. ಮತ್ತೆ ಇವರಿಗೆ ನೋಡಿ, ನಿಮಗೆ ಇಂದ ಅಂತ ಇದೆ ಅಲ್ವಾ, ಇಲ್ಲಿ ಇಂದ ಅಂತ ಕಾಣಿಸ್ತಿದ್ಯಾ? ಹಾ ಸರ್. ಇಂದ ಅನ್ನೋದೇ ಇಂದ ಅನ್ನೋಂಥದ್ದನ್ನ ನೀವು ಬರೀತೀರಾ, ಓಕೆನಾ? ಆಮೇಲೆ ದಿನಾಂಕ ಮತ್ತೆ ಸ್ಥಳವನ್ನ ಬರೀತೀರಾ. ದಿನಾಂಕ ಬರಿಬೇಕು, ಕೆಳಗಡೆಗೆ ಸ್ಥಳ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಬೆಂಗಳೂರು ಅಂತ ಬರಿತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಇದು ನಮ್ಮ ಸ್ಥಳ ಬರೀಲಿಕ್ಕೆ. ಹೌದು ಹೌದು ಹೌದು, ನೀವು ಯಾವುದೇ ಸ್ಥಳ ಬರಿಬಹುದು. ನೀವು ಮಂಗಳೂರು ಬರಿಬಹುದು, ಬೆಂಗಳೂರು ಬರಿಬಹುದು, ತುಮಕೂರು ಬರಿಬಹುದು, ಗುಲ್ಬರ್ಗ ಬರಿಬಹುದು, ಯಾವುದೇ ಬರಿಬಹುದು. ನಾನು ಅದನ್ನ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ, ಮುಂದೆ ಪ್ಯಾಟರ್ನ್ ತೋರಿಸ್ತೀನಿ. ಬಟ್ ಇದು ನಿಮಗೆ ಕೀ ಪಾಯಿಂಟ್ಸ್ ಅಷ್ಟೇ, ಅಂಡರ್ಸ್ಟೂಡ್? ಪತ್ರದ ಒಡಲು ಅಂತ ಇದೆ ನೋಡಿ. ಪತ್ರದ ಒಡಲು ಅಂದ್ರೆ ನೀವು ಯಾವ ವಿಷಯವನ್ನು ಬರೆಯಕ್ಕೆ ಹೊರಡ್ತೀರಿ ಅಂತ, ಅಂಡರ್ಸ್ಟೂಡ್? ಇದಕ್ಕೆ 1-1.5 ಮಾರ್ಕ್ಸ್ ನಿಮ್ಗೆ ಇರುತ್ತೆ. ಅದನ್ನ ನಾನು ಮತ್ತೆ ಯಾವ ತರ ಮಾರ್ಕ್ಸ್ ಅನ್ನು ಕೊಡ್ತಾರೆ, ಬೋರ್ಡ್ ಯಾವ ತರ ನಿಮಗೆ ಮಾರ್ಕ್ಸ್ ಇಟ್ಟಿದೆ ಅಂತಾನು ಹೇಳ್ತೀನಿ ನಾನು ನಿಮಗೆ. ಅರ್ಥ ಆಗ್ತಾ ಇದೆಯಲ್ಲ? ಹಾ ಸರ್, ಇದು ವಿಷಯ ಮತ್ತು ಪತ್ರ ಒಡಲು ಇದರಲ್ಲಿ ಏನ್ ಡಿಫರೆನ್ಸ್ ಸರ್? ವಿಷಯ ಅಂದ್ರೆ ಸಬ್ಜೆಕ್ಟ್, ದಟ್ಸ್ ಆಲ್. ವಿಷಯ ಮೀನ್ಸ್ ವಾಟ್? ಸಬ್ಜೆಕ್ಟ್. ಯು ಶುಡ್ ರೈಟ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಈಗ ನೀವು ಬೀದಿ ದೀಪ ಹಾಕಿಸುವಂತೆ ಅರ್ಜಿ, ಕಸ ವಿಲೇವಾರಿ ಮಾಡಿಕೊಡುವಂತೆ ಮನವಿ ಪತ್ರ, ಅರ್ಜಿ.
ಸೊ ಈ ತರ ನಾವೊಂದು ಸಬ್ಜೆಕ್ಟ್ ಅನ್ನ ಬರಿತೀವಿ. ನಿಮಗೆ ಸಬ್ಜೆಕ್ಟ್ ಅಂತ ಇರುತ್ತಲ್ವಾ, ರೆಸ್ಪೆಕ್ಟೆಡ್ ಸರ್, ಎಸ್ ಸರ್. ದಟ್ ಇಸ್ ಓನ್ಲಿ ವಿಷಯ. ಬಟ್ ಪತ್ರವಡಲು ನಲ್ಲಿ ಡೌಟ್ ಇದೆ ಸರ್. ದಟ್ ಇಸ್ ಡಿಫರೆಂಟ್. ಪತ್ರದ ಒಡಲು ಅಂದ್ರೆ ಏನು ಅಂದ್ರೆ ಬಾಡಿ ಆಫ್ ದ, ಅದೇನು ಹೇಳ್ತೀವಿ ಅದಕ್ಕೆ ಕಂಟೆಂಟ್ ಅಂತ ಕರೆಯೋಣ. ಈಗ ನೀವು ಬೀದಿ ದೀಪ ಹಾಕಿಸುವಂತೆ ನಮಗೆ ಪತ್ರವನ್ನ ನೀವು ಬರಿತಾ ಇದ್ದೀರಿ, ಆ ಮನವಿ ಪತ್ರವನ್ನು ಬರಿತಾ ಇದ್ದೀರಿ ಅಂದ್ರೆ ಯಾಕೆ ಬೀದಿ ದೀಪ ಹಾಕಿಸ್ಬೇಕಾಗಿದೆ ಅಂತ ನೀವು ವಿಷಯ ಬರಿತಿರಲ್ಲ, ಕಂಟೆಂಟ್ ಅನ್ನ, ಅದು ಒಡಲು. ಇದಕ್ಕೆ ನಿಮ್ಗೆ 1.5 ಅಂಕ ಇರುತ್ತೆ, ಅದು ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಆಮೇಲೆ ವಂದನೆಗಳೊಂದಿಗೆ ಬರಿಬೇಕು, ಮುಕ್ತಾಯ ಬರಿಬೇಕು. ಮುಕ್ತಾಯ ಅಂದ್ರೆ ವಂದನೆ. ಮುಕ್ತಾಯ ಮೀನ್ಸ್ ವಾಟ್, ಎಂಡ್ ಅಂತ ಅಷ್ಟೇ. ನೀವು ವಂದನೆಗಳೊಂದಿಗೆ ಹಾಕಿದ್ರೆ ಆಯ್ತು. ಆಮೇಲೆ ಇತಿ ವಿಶ್ವಾಸಿ, ಅಲ್ಲೊಂದು ಸಹಿ ಹಾಕ್ತೀರಾ ಅಂದ್ರೆ ಇತಿ ವಿಶ್ವಾಸಿ ಅಂತ ಬರೆದು ಸೈನ್ ಹಾಕೋದು, ಅಷ್ಟೇ ಇರುವಂಥದ್ದು. ಈಗ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಯಾರಿಗಾದ್ರೂ ಕೇಳಬೇಕು ಅಂತ ಅನಿಸ್ತಿದ್ಯಾ? ಅರ್ಥ ಆಗದೆ ಇರೋದು? ಸರ್, ವಂದನೆಗಳೊಂದಿಗೆ ಬರಿಬೋದಾ ಅಥವಾ ಧನ್ಯವಾದಗಳೊಂದಿಗೆ ಬರೆದ್ರೆ ಕೂಡ ಸರಿ? ವಂದನೆಗಳೊಂದಿಗೆ ಬರಿಬೋದು, ಧನ್ಯವಾದಗಳೊಂದಿಗೆ ಕೂಡ ಬರಿಬೋದು. ವಂದನೆಗಳೊಂದಿಗೆ ಬರೆಯೋದು ಒಳ್ಳೇದು. ಯಾಕೆ ಅಂತಂದ್ರೆ, ಸೊ ವಿ ಆರ್ ರಿಕ್ವೆಸ್ಟಿಂಗ್ ಅಲ್ಲ, ನಾವೇನೋ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ವಂದನೆಗಳೊಂದಿಗೆ ಇದ್ರೆ ಚೆನ್ನಾಗಿರುತ್ತೆ. ಅಂಡರ್ಸ್ಟುಡ್? ಸರ್, ತಮ್ಮ ವಿಶ್ವಾಸಿ ಅಂತ ಬರಿಬೋದಾ? ಹೇಳಿ. ತಮ್ಮ ವಿಶ್ವಾಸಿ ಅಂತ ಬರಿಬೋದಾ? ಬರಿಬೋದು, ಖಂಡಿತ ಬರಿಬೋದು. ಈಗ ನಾನೊಂದು ಫಾರ್ಮೆಟ್ ನಿಮಗೆ ಕೊಡ್ತೀನಿ, ಅರ್ಥ ಆಗುತ್ತೆ. ಇದು ಜಸ್ಟ್ ಕೀ ಪಾಯಿಂಟ್ಸ್ ಅಷ್ಟೇ. ಇದಕ್ಕೆ ಈ ತರ ಇರಬೇಕು ಅಂತ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಬನ್ನಿ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ, ಕಾಣಿಸ್ತಿದೆಯಾ? ಪ್ರಶ್ನೆ ಕಾಣಿಸ್ತಿದೆಯಾ ಮಕ್ಕಳ ಎಲ್ರಿಗೆ? ನಿಮ್ಮ ಬಡಾವಣೆಯಲ್ಲಿ ಕಾವೇರಿ ನೀರು ಸರಬರಾಜು ಮಾಡುವಂತೆ ಕೋರಿ ನಿರ್ದೇಶಕರು ಮೀನ್ಸ್ ಡೈರೆಕ್ಟರ್ ಅಂತ ಕೆಲವು ವರ್ಡ್ಸ್ ಅನ್ನ ನೀವು ಶಾಲೆಗಳಲ್ಲಿ ಕೇಳಿ ತಿಳ್ಕೋಬೇಕು ಈಗ್ಲೇನೆ. ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ವರ್ಡ್ಸ್ ಅರ್ಥನೇ ಆಗಲ್ಲ. BBMP ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕೇಳಿದೆ ಇಲ್ಲಿ ಅಂತ ಇಟ್ಕೊಳ್ಳೋಣ. ಸೊ ಈ ವಿಳಾಸ ಇದೆಯಲ್ಲ, ನಿರ್ದೇಶಕರು ಡೈರೆಕ್ಟರ್ BBMP ಕೇಳ್ಬೋದು, ಅಥವಾ ಜಿಲ್ಲಾಧಿಕಾರಿಗಳು ಕೇಳ್ಬೋದು, ಅಥವಾ ನೀರು ನಿಗಮ ಮಂಡಳಿ, ಅದು ಏನ್ ಹೇಳ್ತೀವಿ ಅದಕ್ಕೆ, ಜಲ ಮಂಡಳಿ ಅಂತ ಏನೋ ಬರುತ್ತೆ, ಆ ತರ ಕೇಳ್ಬೋದು. ಆಯ್ತಾ? ಸೊ ಹಾಗೆ ಕೇಳ್ಬೋದು. ಕಾವೇರಿ ನಿಗಮ ಮಂಡಳಿ ಹಾಗೂ ಕೇಳ್ಬೋದು. ಏನ್ ಹೇಳಿ? ಕಾವೇರಿ ನಿಗಮ ಮಂಡಳಿ ಅಂತ ಕೇಳ್ಬೋದು. ಅಥವಾ ಈ ರೀತಿಯಲ್ಲಿ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರಿಗೆ ಕೇಳ್ಬೋದು, ಯಾರಿಗಾರು ಕೇಳ್ಬೋದು, ನೀವೇನು ನೋ ಪ್ರಾಬ್ಲಮ್. ಇಲ್ಲಿ BBMP ಅವರು ಸೂಪರ್ ಪವರ್, ಅದಕ್ಕೋಸ್ಕರ ಸಾಮಾನ್ಯವಾಗಿ ಅವರಿಗೆ ಬರೆದಿದೆ ಅಂತ ಇಟ್ಕೊಳ್ಳೋಣ. ಮನವಿ ಪತ್ರ ಬರೆಯಿರಿ ಅಂತಿದೆ ನೋಡಿ, ರಿಕ್ವೆಸ್ಟ್ ಲೆಟರ್ ಬರೆಯಿರಿ ಅಂತ. ಹಾಗೆ ಯಾರ ಕೇಳಿದ್ರು ನನಗೆ ಪ್ರಶ್ನೆ, ಇಂದ ಹೇಗೆ ಬರೆಯೋದು, ದಿನಾಂಕ ಹೇಗೆ ಬರೆಯೋದು ಅಂತ. ನಾನು ರೆಫರ್ ಮಾಡ್ತಾ ಇರೋದು ಏನು ಅಂದ್ರೆ, ನಿಮ್ ಇಂಗ್ಲಿಷಲ್ಲಿ ಏನ್ ಬರುತ್ತೆ ಅಂತಂದ್ರೆ, ನೀವು ದಿನಾಂಕ ಕೂಡ ನೀವು ಲೆಫ್ಟ್ ಸೈಡಿಗೆ ಬರೀತಾ ಇದ್ದೀರಿ, ಕರೆಕ್ಟಾ? ಕರೆಕ್ಟ್. ದಿನಾಂಕವನ್ನ ಈ ಕಡೆನೆ ಬರ್ದ್ಬಿಡ್ತೀರಿ ಅಲ್ವಾ? ಫಾರ್ ಥ್ಯಾಂಕಿಂಗ್ ಯು ಅಂತಾನು ನೀವೇನ್ ಮಾಡ್ತೀರಾ, ಲೆಫ್ಟ್ ಸೈಡಿಗೆ ಬರೀತೀರಾ ಇಂಗ್ಲಿಷ್ ಅಲ್ಲಿ, ಕರೆಕ್ಟ್? ಸೊ ನೀವ್ ಎನಿವೇರ್ ಯು ಕ್ಯಾನ್ ರೈಟ್, ನೋ ಪ್ರಾಬ್ಲಮ್. ಬಟ್ ಅದು ಇದೆಯಾ ಅಂತ ನೋಡ್ತಾರೆ, ಪಾಯಿಂಟ್ಸ್ ಬೇಕು ನಮ್ಗೆ. ನೀವು ಎಲ್ಲಿ ಬೇಕಾದ್ರೂ ಬರೀಬಹುದು, ಬಟ್ ಬರೀಲೇಬೇಕು. ಅಂಡರ್ಸ್ಟುಡ್? ಈ ಕಡೆನಾದ್ರು ಬರೀರಿ, ಈ ಕಡೆ ಬರೀರಿ. ಕೆಲವರು ಕೆಳಗಡೆ ಬರ್ದ್ಬಿಡ್ತಾರೆ ದಿನಾಂಕ ಅಂತ. ಬಟ್ ಯು ಶುಡ್ ಪ್ರಾಕ್ಟೀಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್. ನೀವು ಪ್ರತಿ ದಿನ ಪ್ರಾಕ್ಟೀಸ್ ಮಾಡಬೇಕಾಗಿದ್ದೇನು ಅಂದ್ರೆ, ರೈಟ್ ಸೈಡೇ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಮಗೆ ನಿಮ್ಮ ಪಠ್ಯ ಪುಸ್ತಕದಲ್ಲೂ ಕೂಡ ರೈಟ್ ಸೈಡೇ ಕೇಳಿದ್ದಾರೆ, ಅದು ನಿಮಗೆ ಪ್ರೂಫ್ ಇರುತ್ತೆ. ನೀವು ನಾನು ಬರ್ದಿದ್ದೀನಿ ಅಂತ ಕೇಳಕ್ ಅಧಿಕಾರ ಇದೆ, ನಿಮ್ದೇ ಅಧಿಕಾರ ಅದು. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಿಮಗೆ ಇಂದ ಅನ್ನೋದನ್ನ ಮಾತ್ರ ನೀವೇನ್ ಮಾಡಿ ಅಂದ್ರೆ, ಸೊ ಒಂದು ನಿಮ್ಗೆ ಯಾವುದು ಹೆಸರು ಇದೆ, ನೀವು ಶಾಲೆ ಹೆಸರನ್ನು ಬರೆಯೋದಕ್ಕಿಂತ ಯಾವುದೋ ಬೇರೆ ಹೆಸರನ್ನ ಬರಿಬೋದು, ತೊಂದರೆ ಇಲ್ಲ. ಯಾಕೆ ಶಾಲೆ ಹೆಸರನ್ನು ನಾನು ಬರಿಬಾರದು ಅಂತ ಹೇಳ್ತೀನಿ ಅಂದ್ರೆ, ಇವ್ಯಾಲ್ಯೂಯೇಷನ್ಗೆ ಬಂದಂತಹ ಸಂದರ್ಭದಲ್ಲಿ ನಿಮ್ದೇ ಸ್ಕೂಲಿನ ಪೇಪರ್ ಅಂತ ಗೊತ್ತಾಗ್ಬಿಡುತ್ತೆ ಕೆಲವರಿಗೆ. ಓಕೆನಾ? ಕೆಲವರು ಕೇಂದ್ರೀಯ ವಿದ್ಯಾಲಯ ಬೆಂಗಳೂರು ಅಂತ ಬರೀತಾರೆ, ಆಮೇಲೆ ಜಾಲಹಳ್ಳಿ ಅಂತ ಬರೀತಾರೆ, ಯಾವುದೋ ಒಂದು ಹೆಸರು. ಆ ಜಾಲಹಳ್ಳಿ ಕೇಂದ್ರೀಯ ವಿದ್ಯಾಲಯ ಎಲ್ರಿಗೂ ಗೊತ್ತಾಗುತ್ತೆ ಅಂತ. ಓಕೆನಾ? ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ,
ಸಾಕು. ನಿಮ್ಮ ಹೆಸರನ್ನು ಬರೀರಿ, ನಿಮ್ಮ ಊರು ಮಂಗಳೂರು ಇದ್ರೆ ಮಂಗಳೂರು, ಬೆಂಗಳೂರು ಇದ್ರೆ ಬೆಂಗಳೂರು, ಆ ಥರ ಯಾವುದೊಂದು ಬರುತ್ತೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಡಿ. ಇಂದ ಅನ್ನೋದಕ್ಕೆ ಎಲ್ಲದೂ ಅದೇ. ಸ್ಥಳ ದಿನಾಂಕ ನೀವು ಅವತ್ತಿನ ಡೇಟ್ ಬೇಕಾದ್ರೂ ಬರಿಬೋದು, ನೋ ಪ್ರಾಬ್ಲಮ್, ಏನೂ ಇಲ್ಲ. ನಿಮಗೇನು ಹಿಂದೆ ಮುಂದಿನ ಡೇಟು ಅಂತಿಲ್ಲ, ಡೇಟ್ ಬರ್ದಿದಾರ ಅಂತ ನೋಡ್ತಾರೆ ಅಷ್ಟೇ. ಸೊ ಇದನ್ನ ಬರೀಲೇಬೇಕು. ಇದಕ್ಕೆ ಅರ್ಧ ಮಾರ್ಕ್ಸ್ ಅಂತ ಇದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್ ಅಂತ ಇರುತ್ತೆ ನೋಡಿ. ನಿಮಗೆ ವಿಷಯ ಇದೆಯಲ್ಲ, ಇದು ಗೆ ಇದೆಯಲ್ಲ, ಗೆ ಇಲ್ಲೇ ಇದೆ ನೋಡಿ, ನೀವು ಅದನ್ನು ನೋಡ್ಬೇಕಿಲ್ಲಿ, ಇಲ್ಲೇ ಇದೆ ನೋಡಿ, ಇದೇ ಗೆ, ಇಲ್ಲೇ ಅರ್ಧ ಮಾರ್ಕ್ಸ್ ನಿಮಗೆ ಪ್ರಶ್ನೆಯಲ್ಲೇ ಬಂದಿದೆ ನೋಡಿ. ಇದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ಏನು? ಮಾನ್ಯ ನಿರ್ದೇಶಕರು BBMP ಮಲ್ಲೇಶ್ವರಂ, ಅಥವಾ ಅಲ್ಲಿ ಏನಿದೆ ಅಷ್ಟೇ ಬರೆಯೋದು. ಅರ್ಥ ಆಯ್ತಲ್ಲ ನಿಮಗೆ? ಅಲ್ಲಿ ನಿಮಗೆ ಅರ್ಧ ಮಾರ್ಕ್ಸ್, ಇಲ್ಲಿ ಉಚಿತವಾಗಿ ಬರುತ್ತೆ ನಿಮಗೆ, ಫ್ರೀ. ಅಂಡರ್ಸ್ಟುಡ್? ನೀವು ಈ ಫಾರ್ಮೆಟ್ ಅನ್ನು ಫಾಲೋ ಮಾಡ್ತಾ ಹೋಗ್ಬೇಕು. ದಯಮಾಡಿ ಇದನ್ನ ಫಾರ್ಮೆಟ್ ಅನ್ನ ಕ್ಲೀನ್ ಆಗಿ ಫಾಲೋ ಮಾಡಿ ಪ್ರತಿಯೊಬ್ಬರು ಪ್ರತಿಯೊಂದನ್ನು ಬರೀರಿ. ಅವಾಗ ಯಾರೋ ಕೇಳಿದ್ರು ನನಗೆ, ನೋಡಿ ಮಾನ್ಯರೇ, ಹೌದಾ, ಕಾವೇರಿ ನೀರು ಸರಬರಾಜು ಮಾಡುವಂತೆ ಕೋರಿ ಮನವಿ. ವಿಷಯ ಅಂತ ಯಾರ ಕೇಳಿದ್ರಲ್ಲ, ಯಾರು ಒಬ್ರು ವಿಷಯ ಅಂತ ಕೇಳಿದ್ರಲ್ಲ ನೋಡಿ. ವಿಷಯ ನಿಮಗೆ ಇಲ್ಲಿದೆ. ಈ ವಿಷಯವನ್ನ ನೀವು ಇಲ್ಲಿ, ಅದು ಕೂಡ ಇಲ್ಲೇ ಇದೆ. ಇದು ಎಲ್ಲಿದೆ? ಪ್ರಶ್ನೆ ಇಲ್ಲೇ ಇದೆ ನೋಡಿ. ನಿಮ್ಗೆ ಇಲ್ಲಿ ಅರ್ಧ ಮಾರ್ಕ್ಸ್ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ನೋಡಿ. ಕಾವೇರಿ ನೀರು ಸರಬರಾಜು ಮಾಡುವಂತೆ ಕೋರಿ. ಏನು ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ನಿಮಗೆ ಉದ್ಯೋಗಕ್ಕೆ ಅರ್ಜಿ ಇರ್ಬೋದು, ಅಥವಾ ಪತ್ರಲೇಖನ ಈ ತರದ್ ಇರ್ಬೋದು. ನಿಮ್ಗೆ ಅಲ್ಲೇ 2 ಮಾರ್ಕ್ಸ್, 1 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ಸ್ ಅಲ್ಲೇ ಇರುತ್ತೆ ನಿಮ್ಗೆ. ಪ್ರಶ್ನೆಯಲ್ಲೇ 1 ಮಾರ್ಕ್ಸ್ ಇರುತ್ತೆ ನೋಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಡಾವಣೆಯಲ್ಲಿ ಕಳೆದ 1 ತಿಂಗಳಿಂದ ಕಾವೇರಿ ನೀರು ಸರಬರಾಜು ಆಗುತ್ತಿಲ್ಲ. ಸರಬರಾಜು ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಏನ್ ಸರಬರಾಜು ಅಂದ್ರೆ? ಸರಬರಾಜು ಮಾಡೋದು ಅಂದ್ರೆ ಏನು? ಸಪ್ಲೈ ಮಾಡೋದು. ವೆರಿ ಗುಡ್. ಪೂರೈಕೆ, ಇನ್ನೊಂದು ವರ್ಡ್ ಏನಂತ ಹೇಳ್ತೀವಿ ಅದಕ್ಕೆ? ಪೂರೈಕೆ ಅಂತ ಕರಿತೀವಿ. ನೀರನ್ನು ಪೂರೈಸೋದು. ಓಕೆನಾ? ನೋಡಿ, ಈ ತರದ ಪದಗಳಿದ್ದಾಗ ಏನಾಗ್ಬಿಡುತ್ತದೆ ಅಂದ್ರೆ ತುಂಬಾ ಸ್ವಲ್ಪ ಕಷ್ಟ ಅಂತ ಅನ್ಸ್ಬಿಡ್ತದೆ ಮಕ್ಕಳೇ. ಸ್ವಲ್ಪ ಗಮನ ಕೊಡಿ ಇದನ್ನು. ಇದರಿಂದಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಈಗಾಗಲೇ ಮೇಲಿನ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಲಾಗಿದೆ. ನೋಡಿ, ಈ ವರ್ಡ್ಸ್ ನೋಡಿ ಹೇಗಿದೆ? ಉಂಟಾಗಿದೆ, ಸಲ್ಲಿಸಲಾಗಿದೆ. ಆದರೂ ಸಹ ಇಲ್ಲಿಯವರೆಗೆ ಯಾವುದೇ ರೀತಿಯ ಪರಿಹಾರವೂ ದೊರೆತಿಲ್ಲ. ಆದ ಕಾರಣ ಶೀಘ್ರವಾಗಿ ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಕಾವೇರಿ ನೀರು ಪೂರೈಕೆ ಮಾಡಬೇಕೆಂದು ನಮ್ಮ ಬಡಾವಣೆಯ ಸಾರ್ವಜನಿಕರೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ವೆರಿ ಸಿಂಪಲ್ಲು ಮತ್ತು ತುಂಬಾ ಚೆನ್ನಾಗಿ ಮೀನಿಂಗ್ ಇರುವ ಹಾಗಿದೆ. ನಿಮ್ಗೆ ತುಂಬಾ ಏನು ಪೇಜ್ ಗಟ್ಟಲೆ ಬರೆದ ತಕ್ಷಣ ನಿಮ್ಗೆ ಅಂಕ ಸಿಗುತ್ತೆ ಅಂತಲ್ಲ. ಮ್ಯಾಟರ್ ಈಸ್ ವೆರಿ ಇಂಪಾರ್ಟೆಂಟ್, ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಕಂಟೆಂಟ್ಗೆ ನಿಮಗೆ 1.5 ಅಂಕ ಇರುತ್ತೆ ಮಕ್ಕಳೇ. ನೋಡಿ, ನೀವು ಗಮನಿಸಿ. ಆಮೇಲೆ ವಂದನೆಗಳೊಂದಿಗೆ ಅಂತ ನಾವು ಇಲ್ಲಿ ಹಾಕಿದೆ ನೋಡಿ. ವಂದನೆಗಳೊಂದಿಗೆ ಇತಿ ತಮ್ಮ ವಿಶ್ವಾಸಿ. ಯಾರೋ ಕೇಳಿದ್ರು, ತಮ್ಮ ವಿಶ್ವಾಸಿ ಅಂತ ಬರೆಯುವುದು. ಡೆಫಿನೆಟ್ಲಿ ಬರೀರಿ. ಇಲ್ಲೊಂದು ಸೈನ್ ಮಾಡಿಬಿಡಿ ನೀವು ಅಷ್ಟೇ, ಆಯ್ತಾ? ಸೈನ್ ಮಾಡಿ ಈ ತರನೇ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಇದಕ್ಕೆ ಅರ್ಧ ಅಂಕ ಇರುತ್ತೆ. ಇದೇನು ಬಡಾವಣೆ 20 ಜನರು ಈ ಮನವಿ ಪತ್ರಕ್ಕೆ ಸಹಿ ಹಾಕಿರುತ್ತಾರೆ, ಈ ತರ ಏನ್ ಬರೀಲೇಬೇಕು ಅಂತ ಏನು ಇಲ್ಲ. ಇಷ್ಟೇ ಬರೆದ್ರೆ ಆಯ್ತು. ಅರ್ಥ ಆಗ್ತಾ ಇದೆಯಲ್ಲ? ನೋಡಿ, ನಿಮ್ಗೀಗ ಸುಮ್ಮನೆ ಒಂದು ಕ್ಯಾಲ್ಕುಲೇಟ್ ನಾನು ಮಾಡೋದಾದ್ರೆ ನಿಮ್ಗೆ ಅಂಕನ, ನಿಮ್ಗೆ ಎಲ್ಲೆಲ್ಲಿ ಮಾರ್ಕ್ಸ್ ಕೊಡ್ತಾರೆ ಅಂತ ಅಂದ್ರೆ ನೋಡಿ, ಪರೀಕ್ಷೆಯಲ್ಲಿ ನೋಡಿ, ದಿನಾಂಕ ಅರ್ಧ ಮಾರ್ಕ್ಸ್ ಆಯ್ತು, ಇಂದ ಅರ್ಧ ಮಾರ್ಕ್ಸ್ ಆಯ್ತು, ಇವರಿಗೆ ಅರ್ಧ ಮಾರ್ಕ್ಸ್ ಆಯ್ತು. ಎಷ್ಟು ಮಾರ್ಕ್ಸ್ ಆಯ್ತು? ಎಷ್ಟಾಯ್ತು? 1.5 ಆಯ್ತಲ್ವಾ? ಇಲ್ಲಿ ನೋಡಿ, ವಿಷಯ ಮತ್ತು ಮಾನ್ಯರೇ ಇದೆಯಲ್ಲ, ಇದಕ್ಕೆ ಎಷ್ಟು? ಅರ್ಧ ಅಂಕ ಆಯ್ತು. ಎಷ್ಟಾಯ್ತು? 2 ಅಂಕ ಆಯ್ತು. 2 ಅಂಕ ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಅರ್ಧ ಅಂಕ ಆಯ್ತು. ಎಷ್ಟಾಯ್ತು? 2.5 ಅಂಕ ಆಯ್ತು. ಇಲ್ಲಿ 1.5 ಅಂಕ ಆಯ್ತು. ಯಾವುದು? ಕಂಟೆಂಟ್ ಇದೆಯಲ್ಲ, ಈ ಕಂಟೆಂಟ್ಗೆ ನಿಮಗೆ 1.5 ಅಂಕವನ್ನ ನೀಡಲಾಗಿದೆ. ಈಗ ಎಷ್ಟಾಯ್ತು? 4 ಅಂಕ ಆಯ್ತು. ಕರೆಕ್ಟಾ? ಈ 4 ಅಂಕಕ್ಕೆ 4 ಅಂಕ ನೀವು ಫಾರ್ಮೇಟ್ ಅನ್ನು ಬರ್ದ್ರೇನೆ ನಿಮಗೆ 2.5 ಅಂಕ ಕಟ್ಟಿಟ್ಟ ಬುದ್ಧಿ.
ನೀವು ಏನೂ ಬರ್ದೇ ಇಲ್ಲ ಅಂತ ಇಟ್ಕೊಳ್ಳೋಣ. ಇದು ಯಾವುದು ಕಂಟೆಂಟ್ ಫಾರ್ಮೇಟ್ ಅನ್ನು ಕ್ಲೀನ್ ಆಗಿ ಬರೆದ್ರೆ ಸಾಕು, 2.5 ಅಂಕ ಸಿಗುತ್ತೆ. ಇದನ್ನ ಏನಿಲ್ಲ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬರೀತೀರಾ. ಸೊ ನಿಮ್ಗೆ ಕಡಿಮೆ ಅಂತಂದ್ರೆ 3 ಮಾರ್ಕ್ಸ್ ಅನ್ನ ಆರಾಮಾಗಿ ತಗೋಬಹುದು. ಚೆನ್ನಾಗಿ ಬರೆಯೋರು 4 ತಗೋಬಹುದು ಅಷ್ಟೇ. ನೀವು 4 ತಗೋಬೇಕು ಅಂದ್ರೆ ಸ್ವಲ್ಪ ಈ ತರದೆಲ್ಲ ಕಂಟೆಂಟು ಫಾರ್ಮ್ಯಾಟ್ ಅನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಮಕ್ಕಳೇ, ಈ ತರದ ವಿಷಯ ಇರುವಂತ ಸಂದರ್ಭದಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಯಾವುದು ನಿಮಗೆ ತುಂಬಾ ಸುಲಭ ಇರುತ್ತೆ ಅನ್ನುವಂಥದ್ದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಇದೆ ನಿಮಗೆ, ತುಂಬಾ ವೆರಿ ಇಂಪಾರ್ಟೆಂಟ್. ನಿಮಗಿದು ಬಹಳ ಇಂಪಾರ್ಟೆಂಟ್. ಅಂಕಗಳನ್ನ ಹೇಗೆ ನೀಡಲಾಗಿದೆ ಅಂತ ನೋಡಿ. ಡಿವೈಡ್ ಮಾಡಿದ್ದಾರೆ. ಆ? ಅಲ್ಲ, ಅಂಕಗಳನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ಮಕ್ಕಳಿಗೆ. ಹೌದು, ಅದನ್ನೇ ಈಗ ಹೇಳ್ತಾ ಇದ್ದೀನಿ ನೋಡಿ. ಹೇಗೆ ಅಂಕಗಳನ್ನ ಡಿವೈಡ್ ಮಾಡಿದ್ದಾರೆ. ಇಂದ ಇದೆ ನೋಡಿ, ಇಲ್ಲಿ ಇಂದ ಅರ್ಧ ಮಾರ್ಕ್ಸ್ ನಾನು ಮೇಲ್ಗಡೆ ನಿಮಗೆ ತೋರಿಸ್ದೆ. ಅವರಿಗೆ ಅಂತ ಇದೆ ನೋಡಿ, ಇಲ್ಲಿ ಅವರಿಗೆ ಅರ್ಧ ಮಾರ್ಕ್ಸ್. ಕರೆಕ್ಟಾ? ದಿನಾಂಕ ಮತ್ತು ಸ್ಥಳ ಇದೆಯಲ್ಲ, ಅದಕ್ಕೆ ಅರ್ಧ ಮಾರ್ಕ್ಸ್ ಇದೆ. ಮಾನ್ಯರೇ ವಿಷಯ ಸೇರಿ ಅರ್ಧ ಮಾರ್ಕ್ಸ್ ಇದೆ. ಪತ್ರದ ಒಡಲು 1.5 ಅಂಕ ಅಂತ ಹೇಳಿದೆ, 1.5 ಅಂಕ ಇದೆ. ತಮ್ಮ ವಿಶ್ವಾಸಿ ಅದನ್ನ ಅರ್ಧ ಅಂಕ ಇದೆ. ಇದು ಬೋರ್ಡ್ ಡಿಸೈಡ್ ಮಾಡಿರೋದು. ಯಾರು ಮಾಡಿರೋದು ಇದನ್ನ? CBSE ಬೋರ್ಡ್. ನೀವೆಲ್ಲರೂ ಶಾಂಪಲ್ ಕ್ವಶನ್ ಪೇಪರ್ ನೋಡಿದಿರಿ ಅಂತ ಅನ್ಕೊಂಡಿದೀನಿ. ನೋಡಿದಿರಲ್ಲ ಎಲ್ಲ ಮಕ್ಕಳೇ? ಆ ಶಾಂಪಲ್ ಪೇಪರ್ ಅಲ್ಲಿ ಸೇಮ್ ಆಸ್ ಇಟ್ ಈಸ್ ನೀಡಲಾಗಿದೆ. ಆ ಕಾರಣಕ್ಕಾಗಿ ನೀವು ಪ್ರಾಕ್ಟೀಸ್ ಅನ್ನ ಈ ರೀತಿಯಲ್ಲೇ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನೋಡಿ, ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಕಸದ ವಿಲೇವಾರಿ ಮೇಲೆ ಕೇಳಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಯನ್ನ ಕುರಿತು ನೀವು ಯಾರಿಗಾದ್ರೂ ಅಧಿಕಾರಿಗಳಿಗೆ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಈ ತರದಲ್ಲಿ ಕೇಳಿದ್ದಾರೆ. ಬೀದಿ ದೀಪ, ರಸ್ತೆ ದುರಸ್ತಿ, ಇದು 2 ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರವಾಹ ಪರಿಹಾರ ನೋಡಿ. ಪ್ರವಾಹ ಅಂದ್ರೆ ಫ್ಲಡ್ ಅಂತ. ಏನ್ ಹೇಳಿ? ಪ್ರವಾಹ ಅಂದ್ರೆ ಏನದು? ಫ್ಲಡ್. ನೆರೆ ಹಾವಳಿ ಅಂತಾನು ಕೇಳ್ಬೋದು ಸಮ್ಟೈಮ್ಸ್. ಏನಂತ? ನೆರೆ ಹಾವಳಿ ಅಂತಾನು ಕೇಳ್ಬೋದು. ಹಾಗಾಗಿ ಇದ್ರ ಮೇಲೆ ಕೆಲವರು ಪ್ರವಾಸ ಅಂತ ತಿಳ್ಕೊಂಡು ಬರ್ಬಿಡ್ತಾರೆ. ಪ್ರವಾಸ ಬೇರೆ, ಪ್ರವಾಹ ಬೇರೆ. ಅದು ಕೇಳಿದ್ದಾರೆ, ಪ್ರವಾಸನೂ ಕೇಳಿದ್ದಾರೆ. ಆಮೇಲೆ ಅಂಚೆ ಮೂಲಕ ಪತ್ರ ಬಟವಾಡೆ ಸರಿಯಾಗಿ ಆಗ್ತಾ ಇಲ್ಲ. ಬಟವಾಡೆ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ, ಹಂಚಿಕೆ ಆಗ್ತಾ ಇಲ್ಲ. ಹಾ ಸರ್, ಇದು ಹೆಸರು ಬರಿಬೇಕಾ ಅಥವಾ ಅಬಾಕ ಅಂತ ಬರಿಬೇಕಾ ಸರ್? ಅಬಕ ಅಂತ ಬರಿಬಹುದು, ಅಬಕ ಅಂತ ಬರೀಮ್ಮ, ಬರಿಬಹುದು. ಹೆಸರು ಬೇಕು. ಏನೂ ಸಮಸ್ಯೆ ಇಲ್ಲ. ಆ ಬ ಕ. ಈಗ ಇಂಗ್ಲಿಷ್ ಅಲ್ಲ, ನೀವು ಏನಂತ ಬರೀತೀರಾ? XYZ ಅಂತ ಬರೀತೀರಾ? ಎಸ್ ವೇರಿಯಬಲ್ ಸರ್. ಎಸ್. ನೀವು ಹೆಸರು ಬರೆದ್ರು ನೋ ಪ್ರಾಬ್ಲಮ್. ನಿಮ್ಮ ಹೆಸರು ಬರೆದ್ರೆ ಏನೂ ಸಮಸ್ಯೆ ಇಲ್ಲ. ಆದ್ರೆ ನಿಮ್ಮ ಶಾಲೆ ಹೆಸರು ಮಾತ್ರ ಬರೆಯದೇ ಇರುವ ಹಾಗೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಕಾರಣ ಅಂದ್ರೆ ಈಗ ಇವ್ಯಾಲ್ಯೂಯೇಷನ್ ಮಾಡೋರಿಗೆ ಇದೇ ಶಾಲೆ ಅಂತ ಗೊತ್ತಾಗುತ್ತೆ. ಹೆಸರು ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಬರೀ ಹೆಸರು ಬರೆದ್ರೆ ಗೊತ್ತಾಗಲ್ಲ. ಕೆಲವು ಮಕ್ಕಳು ತುಂಬಾ, ನಾವು ಇವ್ಯಾಲ್ಯೂಯೇಷನ್ಗೆ ಹೋದಾಗ ಏನಾಗುತ್ತೆ ಅಂದ್ರೆ ಶಾಲೆಯಲ್ಲೂ ಕೂಡ ಅದೇ ಪ್ರಾಕ್ಟೀಸ್ ಮಾಡಿರ್ತಾರೆ ಅವರಿಗೆ, ಅವ್ರು ಅದೇ ಶಾಲೆ ಹೆಸರು ಬರ್ದ್ಬಿಡ್ತಾರೆ. ಇವ್ಯಾಲ್ಯೂಯೇಷನ್ಗೆ ಹೋದಾಗ ಪಟ್ಟಂತ ಗೊತ್ತಾಗ್ಬಿಡುತ್ತೆ. ಯಾವುದೇ ಒಬ್ಬ ಶಿಕ್ಷಕರು ಈ ಶಾಲೆಯ ಮಗುದಿದು ಅಲ್ಲ, ಅವರೇನು ಅಂಕ ಇದು ಮಾಡ್ತಾರೆ ಅಂತ ಅಲ್ಲ, ಬಟ್ ಗೊತ್ತಾಗದೆ ಇರೋದು ಒಳ್ಳೇದು ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಅದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಬೇಡ ಅಂತ ಸ್ಕೂಲ್ ಹೆಸರು ಬೇಡ ಅಂತ ಅಲ್ವಾ ಸರ್? ಎಸ್ ಎಸ್ ಎಸ್. ನೋಡಿ, ರಜೆ ಅರ್ಜಿ ಮೇಲೆ ಕೇಳಿದ್ದಾರೆ. ನಿಮಗೆ ರಜೆ ಅರ್ಜಿಯನ್ನು ಕೊಡಿ ಅಂತೇಳಿ ಪ್ರಾಂಶುಪಾಲರಿಗೆ ಪತ್ರವನ್ನು ಬರೀರಿ ಅಂತ ಕೇಳ್ತಾರೆ. ರೈತರ ಸಮಸ್ಯೆ, ಗೊಬ್ಬರ ಅಂದ್ರೆ ಏನ್ ಹೇಳಿ? ರೈತರ ಸಮಸ್ಯೆ ಬಗ್ಗೆ ಯಾವುದೋ ಒಂದು ರೈತರಿಗೆ ಕುಡಿಯುವ ಇದು ರೈತರಿಗೆ ಬಿತ್ತನೆ ಬೀಜ ಸಮಸ್ಯೆ ಆಗಿದೆ, ಗೊಬ್ಬರ ಸಮಸ್ಯೆ ಆಗಿದೆ, ಅಥವಾ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ. ಇನ್ನೊಂದು ಸೇರ್ಕೊಂಡು ನೋಡಿ, ಬೆಳೆ ಪರಿಹಾರ. ಬೆಳೆ ಪರಿಹಾರ ಅಂದ್ರೆ ಕ್ರಾಪ್ಸ್ಗೆ ಕೊಡುವಂಥದ್ದು. ಈಗ ಉದಾಹರಣೆ ನಷ್ಟ ಇರುತ್ತೆ ಬೆಳೆ ಎಲ್ಲ, ಅದಕ್ಕೆ ಕೊಡೋದು. ಗೊಬ್ಬರ, ಫರ್ಟಿಲೈಸರ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿ. ಬಿತ್ತನೆ ಬೀಜ, ಸೀಡ್ಸ್, ಅದು ಸಿಗ್ತಾ ಇಲ್ಲ ಅಂತ ನೋಡಿ. ಈ ತರದ್ದು ಕೂಡ ತುಂಬಾ ಸರಿ ಕೇಳಿದ್ದಾರೆ. ಶಾಲೆಯಲ್ಲಿ ಪಾಠೋಪಕರಣ, ಪೀಠೋಪಕರಣ ಒದಗಿಸಿ ಕೊಡುವಂತೆ ಯಾರಿಗಾದ್ರೂ ಬರೆಯುವಂಥದ್ದು, ಅದು ಸರ್ಕಾರಿ ಶಾಲೆಗಳಲ್ಲಿದ್ದರೆ ಇತ್ಯಾದಿ. ಸೊ ಈ ತರ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಇನ್ನು ತಂಬಾಕು ನಿಷೇಧ ಮಾಡುವಂತೆ ಬರೆಯಿರಿ ಅಂತ ಕೇಳಿದ್ದಾರೆ ಸುಮಾರು ಸರಿ. ತಂಬಾಕು ನಿಷೇಧ, ಮಾದಕ ವಸ್ತು ನಿಷೇಧ. ಈ ಶಾಲಾ ಆವರಣದಲ್ಲಿ ಮಾದಕ ವಸ್ತು ಎಲ್ಲ ಇಟ್ಕೊಂಡಿರ್ತಾರೆ ಕೆಲವರು.
ಅದನ್ನೆಲ್ಲ ಬೇಡ ಅಂತ ಹೇಳುವಂಥದ್ದು ಇರ್ಬೋದು. ಧ್ವನಿವರ್ಧಕ ಅದು ಇದೆ. ಗಣೇಶ ಹಬ್ಬದಲ್ಲಿ ತುಂಬಾ ಧ್ವನಿವರ್ಧಕ ಆಗಿದೆ, ಅದು ಸ್ವಲ್ಪ ಮಕ್ಕಳಿಗೆಲ್ಲ ಓದೋದಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಅದನ್ನ ಆ, ಆದಷ್ಟು ಅದನ್ನ ತೆಗೆದು ಹಾಕುವಂತೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅಂತ ಅದು ಕೂಡ ಬಂದಿದೆ. ಪ್ರವಾಸ ಬಂದಿದೆ. ಪ್ರವಾಸ, ನೀನು ಪ್ರವಾಸಕ್ಕೆ ನಾವು ಹೋಗ್ಬೇಕಾಗಿದೆ, ಆ ಥರದ್ದು ಕೂಡ ಇದರಲ್ಲಿ ಕೆಲವೊಂದು ಬರುತ್ತೆ. ಅದು ವ್ಯಾವಹಾರಿಕದಲ್ಲಿ ಬರುತ್ತೆ. ಸೊ ನಿಮಗೆ ಒಂದು ಮಾನದಂಡವಾಗಿ ಇದೆ. ಇದ್ರ ಮೇಲೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗೆ ಕೇಳಬೇಕು ಅಂತ ಅನಿಸ್ತಾ ಇದ್ರೆ ಕೇಳ್ಬೋದು. ಸರ್ ಹೇಳಪ್ಪ. ಇದು ರಜೆ ಪತ್ರ ಬರೆಯುವಾಗ ಸರ್ ಯಾವ ವಿಳಾಸ ಬರಿಬೇಕು ಸರ್? ರಜೆಯಲ್ಲಿ ಬರೆಯುವಾಗ ನೀನು ಸರ್ಕಾರಿ ಪ್ರೌಢಶಾಲೆ ಅಂತ ಬರೀ. ನಿಮ್ಮ Okay, ಶಾಲೆ sir. ಅಂದ್ರೆ ಯಾಕೆ ಬರೆಯಕ್ ಹೋಗ್ತೀಯಾ? ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಯಾರು ಗೌರ್ಮೆಂಟ್ ಸ್ಕೂಲ್ ಇಲ್ಲ ಅಂತ ಗೊತ್ತಿದೆ ನಮ್ಗೆ. ಸರ್ಕಾರಿ ಪ್ರೌಢಶಾಲೆ ತುಮಕೂರು ಅಂತ ಬರೆದು ಯಾರಿಗೆ ಗೊತ್ತಾಗುತ್ತೆ? ಅದು ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ನಿಮ್ ಶಾಲೆ ಹೆಸರು ಬರೆದ್ರೆ ಮಾತ್ರ ಖಂಡಿತ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಹಾ ಸೊ ಸರ್. Yes, sir. ಗಮನದಲ್ಲಿ ಇಟ್ಕೊಂಡು ಅದನ್ನ ನೀವೇನ್ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಆಗ್ಬೋದಾ? ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇನ್ನೊಂದು ನಾನು ಹೇಳೋದೇನು ಅಂದ್ರೆ, ನಿಮಗೆ ವ್ಯಾವಹಾರಿಕ ಪತ್ರ ಅಂತ ನಾನು ನಿಮ್ಗೆ ಇನ್ನೊಂದು ಹೇಳಿದೆ ಅಲ್ವಾ? ವ್ಯಾವಹಾರಿಕ ಪತ್ರ ಅಂತ ನಾನು ನಿಮಗೆ ಹೇಳಿದೆ ನೋಡಿ. ಈ ವ್ಯಾವಹಾರಿಕ ಪತ್ರದಲ್ಲೂ ಕೂಡ ತುಂಬಾ ಡಿಫರೆನ್ಸ್ ಇಲ್ಲ, ಅದಕ್ಕೂ ಇದಕ್ಕೂ ತುಂಬಾ ಡಿಫರೆನ್ಸ್. ಮತ್ತೆ ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ರೆ ಕೇಳಿಯಪ್ಪ. ಯಾರಿಗಾರು ಅಲ್ಲಿ ಕೇಳ್ಬೇಕು ಅಂತ ಅನ್ನಿಸ್ತಾ ಅದ್ರ ಮೇಲೆ? ಜಾಹೀರಾತು ಪ್ರಶ್ನೆಗಳು ಸರ್. ಅದನ್ನ ಹೇಳ್ತೀನಿ. ಅದಿನ್ನು ಮುಂದಿದೆ. ಓಕೆ ಸರ್. ಅದು ನಿಂಗೆ ಜಾಬ್ ಅಪ್ಲಿಕೇಶನ್ ಅಲ್ಲಿ ಸ್ವಲ್ಪ ಬರುತ್ತೆ, ಇದರಲ್ಲಿ ಏನು ಅಷ್ಟು ಬರ್ಲಿಕ್ಕಿಲ್ಲ. ಆಯ್ತಾ? ನೋಡಿ, ಇಲ್ಲಿ ಬಿಸ್ನೆಸ್ ಲೆಟರ್ ಅಂತ ನೀವು ಅದನ್ನು ಕರ್ಕೊಳ್ತೀರಿ, ವ್ಯಾವಹಾರಿಕ ಪತ್ರ ಅಂತ. ಅಂಡರ್ಸ್ಟುಡ್? ಈಗ ನೋಡಿ, ಇದನ್ನ ಏನು ನೀವು ಇದರಲ್ಲಿ ತುಂಬಾ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಅಲ್ಲಿ ಏನಿತ್ತಲ್ಲ ಸೇಮ್ ಆಸ್ ಇಟ್ ಈಸ್ ಇಲ್ಲಿದೆ. ಇಂದ ಸೇಮ್ ಹಾಗೇನೇ ಇದೆ, ದಿನಾಂಕ ಸ್ಥಳ ಹಾಗೇನೇ ಇದೆ, ಇವರಿಗೆ ಹಾಗೇನೇ ಇದೆ, ಮಾನ್ಯರೇ ವಿಷಯ ಸೇಮ್ ಆಸ್ ಇಟ್ ಈಸ್, ಪತ್ರದ ಒಡಲು ಹಾಗೆ ಇದೆ, ವಂದನೆಗಳೊಂದಿಗೆ ಹಾಗೆ ಇದೆ, ಮತ್ತು ಇತಿ ವಿಶ್ವಾಸಿ ಅಥವಾ ನಂಬುಗೆಯ ಸಹಿ ಏನೋ ಒಂದು ಇದು ಆ ಥರನೇ ಇದೆ. ಏನು ಚೇಂಜಸ್ ಇಲ್ಲ ಇಲ್ಲಿಗೆ. ಹಾಗಾದ್ರೆ ಏನು ಚೇಂಜಸ್ ಅಂತ ಅಂದ್ರೆ, ಅದಕ್ಕೂ ಇದಕ್ಕೂ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ನಿಮಗೆ ಬೇಕು ಅಂತ ಅಧಿಕಾರಿಗಳು ಅವರಿಗೆ ಇವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ಇಲ್ಲಿ ಹಾಗಲ್ಲ, ಇಲ್ಲಿ ವ್ಯವಹಾರ ಮಾಡ್ತೀರಾ, ಅಷ್ಟೇ ವ್ಯತ್ಯಾಸ. ಅಂದ್ರೆ ಇದೊಂಥರ ನೀವು ಬಿಸ್ನೆಸ್ ಮಾಡೋದು. ಅಂದ್ರೆ ಬಿಸ್ನೆಸ್ ಅಂದ್ರೆ ನಿಮಗೆ ಬೇಕಿದು ವ್ಯಾವಹಾರಿಕವಾಗಿ ಬೇಕು. ನೋಡಿ, ಅದಕ್ಕೆ ನಾನೊಂದು ನಿಮಗೆ ಒಂದು ಪ್ರಶ್ನೆಯನ್ನ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ನಿಮಗೆ, ನೀವು ಕಲಬುರಗಿ ಜಿಲ್ಲೆಯವರು ಎಂದು ಭಾವಿಸಿ. ನೋಡಿ, ನೀವು ಏನಂತ ತಿಳ್ಕೋಬೇಕು? ಕಲಬುರಗಿ ಜಿಲ್ಲೆ ಅಥವಾ ಗುಲ್ಬರ್ಗ, ಏನೋ ಈಗ ಕಲಬುರಗಿ ಅಂತ ಇರುವಂತದ್ದು ಗುಲ್ಬರ್ಗ ಕಲಬುರಗಿ ಆಗಿದೆಲ್ಲ, ಹಾಗೆ ಕಲಬುರಗಿ ಜಿಲ್ಲೆಯವರು ಎಂದು ಭಾವಿಸಿ. ಅಥವಾ ನೀವು ಕಲಬುರಗಿಯವರು ಕೌಶಿಕ ಅಂತಾನೆ ನೀವು ಭಾವಿಸಿ, ಹಂಗೂ ಬೇಕಾದ್ರೂ ನಿಮ್ಗೆ ಕೇಳ್ತಾರೆ. ಶಾರದಾ ಪ್ರಕಾಶನದವರು ಪ್ರಕಟಿಸಿದ ಕನ್ನಡ ವ್ಯಾಕರಣ ಸಿಂಗಾರದ 10 ಪ್ರತಿಗಳನ್ನು ಕಳುಹಿಸಿಕೊಡುವಂತೆ ಬೆಂಗಳೂರಿನ ಶಾರದಾ ಪ್ರಕಾಶನ ಅವರೊಂದಿಗೆ ಪತ್ರ ವ್ಯವಹಾರ ನಡೆಸಿ ಅಂತ ಇದೆ ನೋಡಿ. ಈ ತರ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ? ಇಂದ ಬರೆಯುವಾಗ ದಯವಿಟ್ಟು ಗಮನಿಸಿ, ನೀವು ನಿಮ್ಮೂರೆಲ್ಲ ಬರ್ಕೊಳಕ್ ಬರಲ್ಲ ಇಲ್ಲಿ. ಅರ್ಥ ಆಯ್ತಾ? ನಿಮ್ಮೂರು ಬರೆಯಂಗಿಲ್ಲ. ಕಲಬುರಗಿ ಜಿಲ್ಲೆಯವರು ಅಂತ ಯಾವುದೋ ಒಂದು ಬರಿಬೇಕು. ನಾನು ಈ ತರದವನು ಕಲಬುರಗಿ ಜಿಲ್ಲೆಯವನು ಅಂತ ಬರೆಯೋದು ಅಷ್ಟೇ, ಇನ್ನೇನಿಲ್ಲ. ಹೆಸರು ಬರೆಯೋದು ಕಲಬುರಗಿ ಜಿಲ್ಲೆ ಯಾವುದೋ ಒಂದು ನಿಮ್ಗೆ ಗೊತ್ತಿದ್ದೆ ಅಂತ ಬರೆಯೋದು ಅಷ್ಟೇ, ಇನ್ನೇನಿಲ್ಲ. ಅಥವಾ ಯಾವುದೋ ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ ಜಿಲ್ಲೆ ಅಷ್ಟೇ ಬರೆದ್ರು ನೋ ಪ್ರಾಬ್ಲಮ್. ತುಂಬಾ ಏನು ಕೇಳೋದಿಲ್ಲ ನಿಮ್ಗೆ. ಅಷ್ಟೇ ನಿಮಗೆ ಬಂದಿದ್ದು ಏನಿದೆ ಒಂದಿಷ್ಟು ಯಾವುದೋ ಅಡ್ರೆಸ್ ಯಾವುದೋ ಬರಿಬೇಕೋ ಬರೀರಿ ಅಷ್ಟೇ. 3ನೇ ಅಡ್ರೆಸ್ ಅಷ್ಟೇ, 4ನೇ ಅಡ್ರೆಸ್ ಅಷ್ಟೇ, ಮನಸ್ಸಿಗೆ ಬಂದಿದ್ದು ಬರೀರಿ, ನಿಮ್ಗೆ ಏನು ಕೇಳೋದಿಲ್ಲ ಅದೆಲ್ಲ. ಬಟ್ ನಿಮ್ಗೆ ಇದರ ಬಗ್ಗೆ ಜ್ಞಾನ ಇದೆ ಅಂತ ಅಷ್ಟೇ. ನೋಡಿ, ಕಮಲಾಪುರ ಕಲಬುರಗಿ ಅಂತಿದೆ ಅಷ್ಟೇ. ಕಮಲಾಪುರ ಕಲಬುರಗಿ ಅಂತಿದೆ. ಅದೇನು ಪಿನ್ ಕೋಡು, ಆ ಕೋಡು ಈ ಕೋಡು ಹಂಗೆ ಇರಬೇಕು ಅಂತೇನಿಲ್ಲ. ನೀವು ಏನು ಮನಸ್ಸಿಗೆ ಬರೀತೀರೋ ಅದನ್ನೇ ಬರೀರಿ, ನೋ ಪ್ರಾಬ್ಲಮ್. ಯಾರು ಅದೆಲ್ಲ ನೋಡೋದು, ನೀವು ಬಂದಿದೀಯಾ ಅಂತ ನೋಡ್ತಾರೆ ಅಷ್ಟೇ. ನಿಮಗೆ ಬಂದಿದೆಯಾ ಅಂತ ನೋಡ್ತಾರೆ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ಹೀಗೆ ನಾವು ಅದನ್ನು ಅಂದ್ಕೊಳ್ಳೋದು. ಕ್ಲಾಸಲ್ಲಿದ್ದೀನಿ ಹೇಳಿ.
ಸೊ ಹಾಗಾಗಿ ಅಲ್ಲಿ ನೋಡಿ, ಇಲ್ಲಿ ದಿನಾಂಕ ಸ್ಥಳ ಹಾಗೆ ಇದೆ, ಸೇಮ್ ಆಸ್ ಇಟ್ ಈಸ್ ಇದೆ. ಓಕೆನಾ? ಆದ್ರೆ ಇಲ್ಲಿ ಏನು ಅಂತಂದ್ರೆ, ನೀವು ಯಾವ ಹೆಸರಿದೆ ಅಲ್ಲಿ ಏನ್ ಹೆಸರು ಕೇಳಿದಾರಲ್ವಾ ಅದನ್ನೇ ಬರಿಬೇಕು. ಬೇರೆ ಹೆಸರು ಬರಿಬೋದು, ಅಂದ್ರೆ ಈ ಹೆಸರು ಯಾವ್ದಾದ್ರು ಬರ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಈ ಕಲಬುರಗಿ ಜಿಲ್ಲೆ ಅನ್ನುವಂಥದ್ದನ್ನೇ ಬರಿಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಅಂದ್ರೆ ನಿಮ್ಮ ಹೆಸರು ಬಿಟ್ಟು ಅಲ್ಲಿ ಕೊಟ್ಟಿರುವ ಹೆಸರನ್ನೇ ಮಾತ್ರ ಮೆನ್ಷನ್ ಮಾಡ್ಬೇಕು. ನೀವು ಬೇರೆ ಪತ್ರ, ಮನವಿ ಪತ್ರದಲ್ಲಿ ನಿಮ್ಮ ಹೆಸರು ಮೆನ್ಷನ್ ಮಾಡ್ತೀರಾ, ಇಲ್ಲಿ ಹಾಗೆ ಮಾಡ್ಬಾರ್ದು. ಇಲ್ಲಿ ಏನಿದೆ ಅಂತ ಓದ್ಕೋಬೇಕು. ಕೆಲವರು ಇದು ಓದೋದೇ ಇಲ್ಲ, ಓದೋದೇ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದೇ ಪ್ರಾಬ್ಲಮ್. ನೋಡಿ, ಇವರಿಗೆ ಗೆ ಏನಿಲ್ಲ, ಸೇಮ್ ಆಸ್ ಇಟ್ ಈಸ್. ಇಲ್ಲಿ ಏನಿದೆ ನೋಡಿ ಅದನ್ನೇ ನೀವು ಬರೆಯೋದಷ್ಟೇ. ಇಲ್ಲಿ ಕಾರ್ಯದರ್ಶಿಗಳು ಅಂತ ಬರೆದಿದ್ದಾರೆ. ಕಾರ್ಯದರ್ಶಿಗಳು ಮೀನ್ಸ್ ಸೆಕ್ರೆಟರಿ ಅಂತ ಅರ್ಥ ಅಷ್ಟೇ. ಸೆಕ್ರೆಟರಿಗಳು ಅಂತ, ಸೆಕ್ರೆಟರಿ ಅಂತ ಹೇಳ್ತೀವಲ್ಲ ಅವ್ರು, ಅಥವಾ ಮ್ಯಾನೇಜರ್ ಅಂತ ಬರೀರಿ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ತಕ್ಷಣಕ್ಕೆ ನಿಮಗೆ ಬರಲ್ಲ ಅಂದ್ರೆ ಮ್ಯಾನೇಜರ್ ಅಂತ ಬರೀರಿ. ನಿಮಗೆ ಕೆಲವು ಆಡಳಿತಾಧಿಕಾರಿಗಳು ಅದೆಲ್ಲ ನಿಮ್ಗೆ ಬರ್ದೇ ಇರ್ಬೋದು, ಮ್ಯಾನೇಜರ್ ಅಂತ ಬರೆದ್ರು ನೋ ಪ್ರಾಬ್ಲಮ್. ನೀವೇನು ಅಯ್ಯೋ ನಾವು ಇಂಗ್ಲಿಷಾಗೆ ಬರ್ದ್ಬಿಟ್ಟಿದೀವಿ, ಹೀಗೆ ಮ್ಯಾನೇಜರ್ ಅಂತ ಬರ್ದ್ಬಿಟ್ಟಿದೀವಿ, ಮಾರ್ಕ್ಸ್ ಏನು ಕೊಡೋದಿಲ್ಲ, ನೋ ಪ್ರಾಬ್ಲಮ್. ಅದೆಲ್ಲ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಇವತ್ತು ಭಾಷೆ ತುಂಬಾ ಬದಲಾಗ್ತಾ ಇರೋದ್ರಿಂದಾಗಿ ಕೆಲವು ವರ್ಡ್ ನಾವು ಅದನ್ನೇ ಯೂಸ್ ಮಾಡ್ತಾ ಇತ್ತು, ಅದು ಬಂದ್ಬಿಟ್ಟಿದೆ, ಪರವಾಗಿಲ್ಲ. ಬಟ್ ಕಾರ್ಯದರ್ಶಿಗಳು ಈ ಥರದ ಸ್ವಲ್ಪ ವರ್ಡ್ಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅವರಿಗೆ ಬರೀತೀರಾ, ಅದು ಅಲ್ಲೇ ಇದೆ ನಿಮಗೆ ನೋಡಿ. ಮಾನ್ಯರೇ ಸೇಮ್ ಹಾಗೆ ಇದೆ. ಕನ್ನಡ ವ್ಯಾಕರಣ ಸಿಂಗಾರದ 10 ಪ್ರತಿಗಳನ್ನು ಕಳುಹಿಸಿಕೊಡಿ ಅಂತ ಇಲ್ಲಿ ಹೇಳಲಾಗಿದೆ. ಸೇಮ್ ಆಸ್ ಇಟ್ ಈಸ್. ಈಗ ನೋಡಿ ಎಷ್ಟು ಚೇಂಜಸ್ ಇದೆ ಅಂತ ಮಕ್ಕಳೇ ನಿಮಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾರದಾ ಪ್ರಕಾಶನ ಅವರು ಪ್ರಕಟಿಸಿರುವ ಕನ್ನಡ ವ್ಯಾಕರಣ ಸಿಂಗಾರದ 10 ಪ್ರತಿಗಳು ನನಗೆ ಮತ್ತು ನನ್ನ ಗೆಳೆಯರಿಗೆ ಬೇಕಾಗಿರುತ್ತವೆ. ಇದಕ್ಕೆ ಸಂಬಂಧಪಟ್ಟ ಹಣವನ್ನು ನೋಡಿ ಇಲ್ಲಿ ನೋಡ್ಕೊಳ್ಳಿ, ಗೂಗಲ್ ಪೇ, ಫೋನ್ ಪೇ ಮೂಲಕ ಮುಂಗಡವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೇನೆ. ಹಿಂದೆಲ್ಲ ಏನು ಅಂತಂದ್ರೆ ಪೋಸ್ಟ್ ಮೂಲಕ ನಾನು ಡಿ ಕಳಿಸ್ತೀನಿ, ಅರ್ಥ ಆಯ್ತಾ, ಡಿ ಕಳಿಸ್ತೀನಿ, ಈ ತರ ಇತ್ತು. ಈಗ ಅದೆಲ್ಲ ಹೋಯ್ತದು. ಈಗ ನೋಡಿ ಕಾಲ ಬದಲಾಗಿದೆ ಅಲ್ಲ.